ಸಿಎಸ್ಆರ್ ನಿಧಿಯ ನೆರವಿನಿಂದ ಗ್ರೀನ್ವೇ ಹೆಲ್ತ್ ಹಾಗೂ ರೀಚಿಂಗ್ ಹ್ಯಾಂಡ್ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ ಚನ್ನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಆರ್ಒ ಪ್ಲಾಂಟ್ ಸ್ಥಾಪಿಸಿ ಲೋಕಾರ್ಪಣೆ ಮಾಡಿರುವುದು ಗ್ರಾಮಕ್ಕೆ ಮಹತ್ವದ ಕೊಡುಗೆಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಹೇಳಿದರು. ತಾಲೂಕಿನ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಹಳ್ಳಿ ಗ್ರಾಮದಲ್ಲಿ ಗ್ರೀನ್ವೇ ಹೆಲ್ತ್ ಮತ್ತು ರೀಚಿಂಗ್ ಹ್ಯಾಂಡ್ ಸಂಸ್ಥೆ ವತಿಯಿಂದ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಇಂದು ಹಬ್ಬದಂಥ ವಾತಾವರಣ ನಿರ್ಮಾಣವಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಗ್ರಾಮಸ್ಥರಲ್ಲಿ ವಿಶೇಷ ಸಂತಸ ಮೂಡಿದ್ದು, ವಿಶೇಷವಾಗಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಇದು ಬಹಳ ಉಪಾಯಕಾರಿಯಾಗಿದೆ ಎಂದು ಹೇಳಿದರು. ಇವತ್ತು ಚನ್ನಹಳ್ಳಿ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣನ ನಿರ್ಮಾಣ ಮಾಡಿರೋಂಥ ಒಂದು ಖುಷಿನ ನಾವು ನೋಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳಲ್ಲಿ ಊರಿನ ಗ್ರಾಮಸ್ಥರಲ್ಲೆಲ್ಲ ಭಾಳ ಖುಷಿ. ಯಾಕಂದರೆ ಇವತ್ತು ಈ ಊರಿಗೆ ಕುಡಿಯೋ ನೀರಿನ ಒಂದು ಶುದ್ಧ ಕುಡಿಯೋ ನೀರಿನ ಘಟಕ ಆರ್ಒ ಪ್ಲಾಂಟ್ನ CSR ಫಂಡ್ನ ಸಹಕಾರದಿಂದ ಗ್ರೀನ್ವೇ ಕಂಪ್ನಿಯ ಒಂದು ಪ್ರಾಯೋಜಕತ್ವದಲ್ಲಿ ಮತ್ತು ರೀಚಿಂಗ್ ಹ್ಯಾಂಡ್ ಸಂಸ್ಥೆಯ ಒಂದು ಸಹಕಾರದೊಂದಿಗೆ ಇವತ್ತು ಒಂದು ದೊಡ್ಡ ಮಟ್ಟದ ಆರ್ಒ ಪ್ಲಾಂಟ್ ಇವತ್ತು ನಿರ್ಮಾಣ ಮಾಡಿ ಇವತ್ತು ಸಾರ್ವಜನಿಕರಿಗೆ ಲೋಕಾರ್ಪಣೆ ಆಗ್ತಾ ಇರೋಂಥದ್ದು. ಈಗ ಶುದ್ಧ ಕುಡಿಯೋ ನೀರನ್ನ ಬಳಸೋಂಥ ಒಂದು ಉದ್ಘಾಟನೆ ಇವತ್ತು ಮಾಡಿರೋಂಥದ್ದು. 1,000 ಲೀಟ್ರ್ ಶುದ್ಧೀಕರಣ ಆಗಿ ನಮಗೆ 2,000ಕ್ಕೂ ಹೆಚ್ಚು ಲೀಟರ್ ಕುಡಿಯೋ ನೀರಿನ ಇಲ್ಲಿ ಅನುಕೂಲ ದಿನಾಲೂ ಆಗೋಂಥ ವ್ಯವಸ್ಥೆ ಆಗಿದೆ. ಆ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಂಸ್ಥೆಯವರು ಈ ಒಂದು ಘಟಕನ ನಮ್ಮ ಗ್ರಾಮಕ್ಕೆ ನಿರ್ಮಾಣ ಮಾಡಿಕೊಟ್ಟಿರೋಂಥದ್ದು ಭಾಳ ಖುಷಿ ತಂದಿದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಸಹ ಈ ಥರ ಕಂಪನಿಗಳು ತಮ್ಮ ಜವಾಬ್ದಾರಿಗಳನ್ನ ತಗೊಂಡು ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡುವಂಥದ್ದು ಮತ್ತು ಶಾಲೆಗಳಲ್ಲಿ ಅವಶ್ಯಕತೆ ಇರೋಂಥ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡೋಂಥದ್ದು ಸಾಕಷ್ಟು ನಾವು ರೀಚಿಂಗ್ ಹ್ಯಾಂಡ್ ಸಂಸ್ಥೆ, ಗ್ರೀನ್ವೇ ಕಂಪ್ನಿ ಮತ್ತು ಇತರೆ ಕಂಪ್ನಿಗಳಿಂದ ನಾವು ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಚನ್ನಹಳ್ಳಿಯಲ್ಲೂ ಸಹ ಇದಾಗಿರೋಂಥದ್ದು. ಗ್ರಾಮಸ್ಥರ ಪರವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜನತೆ ಪರವಾಗಿ ಗ್ರೀನ್ವೇ ಸಂಸ್ಥೆಗೆ ಮತ್ತು ರೀಚಿಂಗ್ ಹ್ಯಾಂಡ್ ಸಂಸ್ಥೆಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಮಾನ್ಯವಾಗಿದ್ದು, ಇಂತಹ ಸಂದರ್ಭಗಳಲ್ಲಿ ಸಮಾಜಮುಖಿ ಸಂಸ್ಥೆಗಳು ಮುಂದೆ ಬಂದು ಸಹಕಾರ ನೀಡುವುದು ಅತ್ಯಂತ ಶ್ಲಾಘನೀಯವಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿರುವುದು ಗ್ರೀನ್ವೇ ಹೆಲ್ತ್ ಹಾಗೂ ರೀಚಿಂಗ್ ಹ್ಯಾಂಡ್ ಸಂಸ್ಥೆಗಳ ಸಾಮಾಜಿಕ ಬದ್ಧತೆಯನ್ನು ತೋರಿಸುತ್ತದೆ. ಇವರ ಸೇವಾ ಕಾರ್ಯ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಅವರು ತಿಳಿಸಿದರು. ಕಡೆಯಿಂದ ಪುಟ್ಟಣ್ಣವ್ರು ಕರ್ಕೊಂಡ್ಬಂದು ಇಲ್ಲಿ ಆಗಬೇಕಾದ್ರೆ ಕಾರಣ ಪುಟ್ಟಣ್ಣವರೇ ಭಾಳ ಅನುಕೂಲವಾಗಿ ಇದು ಬೇರೆ ಕಡೆಯಿಂದ ಮಾಡಿದ್ರು. ಆದರೆ ನಮ್ಗೆ ವಿಚಾರ ಗೊತ್ತಾಗಿದ್ಮೇಲೆ ಚನ್ನಹಳ್ಳಿಗೆ ಕರ್ಕೊಂಡ್ಬಂದು ತೋರಿಸಿ NGOಗಳ ಮುಖಾಂತರ ಇದು ಉಪಯೋಗಕ್ಕೋಸ್ಕರ ಶುದ್ಧ ನೀರಿನ ಘಟಕ ಮಾಡಿದ್ದಾರೆ. ಇನ್ನು ನಮ್ಮ ಪಂಚಾಯತಿಯಲ್ಲಿ ಇನ್ನೂ ಬೇಕಾದಷ್ಟು ಕೆಲಸ ಮಾಡ್ತೀನಿ ಅಂತ ಮಾಡಿಸ್ಕೊಳ್ತೀನಿ. ಸುಮಾರು 70 ಮನೆಗಳುಳ್ಳ ಚನ್ನಹಳ್ಳಿ ಗ್ರಾಮಕ್ಕೆ ಸುಮಾರು 75 ವರ್ಷಗಳ ಬಳಿಕ ಶುದ್ಧ ಕುಡಿಯುವ ನೀರಿನ ಘಟಕ ದೊರೆತಿರುವುದು ಗ್ರಾಮಸ್ಥರಲ್ಲಿ ಸಂತಸ ಉಂಟು ಮಾಡಿದೆ. ಇಲ್ಲ 1 ಕಿಲೋಮೀಟರ್ ನೀವು ಹೋಗ್ತಾ ಇದ್ರಿ ಸ್ಟೇಷನ್ ಹತ್ರ ನೀರಿಗೆ. ಇವತ್ತು ಇವ್ರ ಮುಖಾಂತರದಿಂದ ನಮ್ಗೆ ಈ ಚನ್ನಹಳ್ಳಿ ಪುಟ್ಟು ಆಂಜಣ್ಣವ್ರನಿಂದ ಅವರಿಂದ ನಮ್ಗೆ ಸೌಖ್ಯ ಆಗಿದೆ. ಭಾಗವಹಿಸಿದೆ, ಸಂತೋಷ. ಈಗ ನೀರು ಇಟ್ಕೊಂಡಿದ್ದಕ್ಕೆ ಯಾವ ಥರ ಖುಷಿ ಆಯಿತು? ಇಷ್ಟು ದಿನಗಳಿಂದ ನಮ್ಗೆ ಖುಷಿ ಆಯ್ತಪ್ಪ. ನಮ್ಮ ಮನೆ ಪಕ್ಕದಲ್ಲೇ ಸಿಗ್ತವೆ. ಈಗ ಕ್ಯಾನು ಎಲ್ಲ ಉಚಿತವಾಗಿ ಸಿಕ್ಕಿದೆ. ಕಾರ್ಡ್ ತೋರಿಸಿ ಯಾವ ಥರ ಇದೆ? ಎಷ್ಟು ಲೀಟ್ರ್ ಬರುತ್ತಂತೆ ಅದರಲ್ಲೇ? 20. ಹಾಂ. ಕಾರ್ಯಕ್ರಮದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಘಟಕ ಸ್ಥಾಪನೆಗೆ ಕಾರಣವಾದ ಸಂಸ್ಥೆಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಅವರು ಗ್ರಾಮದ ಪ್ರತಿ ಮನೆಗೆ ನೀರಿನ ಕ್ಯಾನ್ ಹಾಗೂ ಡಿಜಿಟಲ್ ಕಾರ್ಡ್ ವಿತರಿಸಿದರು. ಗ್ರೀನ್ವೇ ಹೆಲ್ತ್ ಸಂಸ್ಥೆಯ ರಾಜೇಶ್ ಹೆಗಡೆ ಮಾತನಾಡಿ, ಸಂಸ್ಥೆ ಪ್ರತಿ ವರ್ಷ CSR ನಿಧಿಯ ಮೂಲಕ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ. ಈ ವರ್ಷ ರೀಚಿಂಗ್ ಹ್ಯಾಂಡ್ ಸಂಸ್ಥೆಯೊಂದಿಗೆ ಕೈಜೋಡಿಸಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದ ಚನ್ನಹಳ್ಳಿ ಗ್ರಾಮದಲ್ಲಿ ಆರ್ಒ ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಲಾಗಿದೆ. 70 ಮನೆಗಳಿಗೆ ದಿನಕ್ಕೆ 1000 ಲೀಟರ್ ಶುದ್ಧೀಕರಿಸಿದ ಕುಡಿಯುವ ನೀರು ಒದಗುವ ವ್ಯವಸ್ಥೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಘಟಕದ ನಿರ್ವಹಣೆಯನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಲಾಗಿದೆ ಎಂದು ತಿಳಿಸಿದರು. ಕಂಪನಿಯಿಂದ ಸಾಫ್ಟ್ವೇರ್ ಕಂಪ್ನಿ ಬೆಂಗಳೂರಲ್ಲಿದ್ದೀವಿ, ಸೆಂಟ್ ಮಾರ್ಕ್ಸ್ ರೋಡಲ್ಲಿ. ಸೊ ನಮ್ಮದು ಎವ್ರಿ ಇಯರ್ ನಾವು ಈ CSR ಅನುದಾನದ ಅಡಿಯಲ್ಲಿ ಬೇರೆ ಬೇರೆ ಒಳ್ಳೆಯ ಕೆಲಸಗಳು, ಈ ಥರ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ನಮ್ಮ ರೀಚಿಂಗ್ ಹ್ಯಾಂಡ್ NGO ಪಾರ್ಟ್ನರ್ ಅವ್ರ ಜೊತೆ ಸೇರಿಕೊಂಡು ನಾವು ಶಿಡ್ಲಘಟ್ಟದ ಈ ಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಇದೆ ಅಂತ ನಮ್ಗೆ ಗೊತ್ತಾಯಿತು. ಅದರಿಂದ ನಾವು ಅದರ ವಿಚಾರವಾಗಿ ರೀಚಿಂಗ್ ಹ್ಯಾಂಡ್ ಮುಖೇನ ಇಲ್ಲಿಗೆ ಬಂದು ಇವರ ನೀರಿನ ಒಂದು ಸಮಸ್ಯೆಯನ್ನು ನೋಡಿ ಇವರಿಗೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಬೇಕು ಅಂತ ಇಲ್ಲಿಂದ ಜನರಿಂದ ಒಂದು ರಿಕ್ವೈರ್ಮೆಂಟ್ ಬಂತು ನಮಗೆ. ಸೊ ಅದ್ರ ಮುಖೇನ ನಾವು ಇದಕ್ಕೆ ಸ್ಪಾನ್ಸರ್ ಮಾಡಿದ್ದೀವಿ. ಇದು ಈ ಹಳ್ಳಿ ಸುತ್ತಮುತ್ತ ಇರುವಂಥ ಮನೆಗಳು ಆಲ್ಮೋಸ್ಟ್ 70 ಮನೆಗಳಿದ್ದಾವೆ. ಇದರಿಂದ ಆಲ್ಮೋಸ್ಟ್ ಒಂದು 1000
1,500 ಜನಕ್ಕೆ ಉಪಯೋಗ ಆಗುತ್ತೆ, 70 ಫ್ಯಾಮಿಲಿಗಳಿಗೆ ಉಪಯೋಗ ಆಗುತ್ತೆ. ಶುದ್ಧ ಕುಡಿಯುವ ನೀರು 20 ಲೀಟ್ರ್ ನೀರು ಬರುತ್ತೆ. ಆಮೇಲೆ ಇದನ್ನು ನಾವು ಇಲ್ಲಿಯ ಗ್ರಾಮ ಪಂಚಾಯಿತಿ ಅವರಿಗೆ ಹಸ್ತಾಂತರಿಸ್ತಿದ್ದೀವಿ. ಅವರಿಗೆ ಹಸ್ತಾಂತರವಾದ ಮೇಲೆ ಇಲ್ಲಿನ ಎಲ್ಲ ಜನಗಳು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿರೋ ಪ್ರಕಾರ ಎಲ್ಲರೂ ಇದರಿಂದ ಒಳ್ಳೆ ಲಾಭವನ್ನು ಪಡ್ಕೊತಾರೆ ಅಂತ ಆಶಿಸ್ತೀನಿ. ಆಮೇಲೆ ಇದರಿಂದ ಈ ಗ್ರಾಮಸ್ಥರಿಗೂ ಇಲ್ಲಿನ ಎಲ್ಲ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಬಹಳ ಹೃತ್ಪೂರ್ವಕವಾಗಿ ಆ ಸಹಾಯವನ್ನು ಮಾಡೋದಕ್ಕೆ ಅವ್ರು ಮುಂದೆ ಬಂದು ಸರಿ ಕುಡಿಯುವ ನೀರಿನ ವ್ಯವಸ್ಥೆ ಬೇಕಾದರೆ ಖಂಡಿತವಾಗಿ ನಾವು ಅದಕ್ಕೆ ಮುಂದೆ ಬರ್ತೇವೆ ಎಂಬ ಒಂದು ಆಶ್ವಾಸನೆಯೊಂದಿಗೆ ಇವತ್ತು ಒಂದು ಶುಚಿಯಾಗಿರುವಂಥ ಸುಸಜ್ಜಿತವಾಗಿರುವಂಥ ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿರುವಂಥ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಸ್ಥಾಪನೆ ಮಾಡಿ ಇವತ್ತು ಉದ್ಘಾಟನೆ ಕೂಡ ನಾವು ಮಾಡಿ ಬಂದಿದ್ದೇವೆ. ಈಗ ಹೇಳಲಿಕ್ಕೆ ಬಯಸುವಂಥದ್ದು, ಈ ಕುಡಿಯುವ ನೀರಿನ ಘಟಕದ ಮುಖಾಂತರವಾಗಿ ಈ ಚೆನ್ನಹಳ್ಳಿ ಗ್ರಾಮದಲ್ಲಿರುವಂಥ ಸುಮಾರು 70 ಮನೆಗಳು ಮತ್ತು ಅಕ್ಕಪಕ್ಕದ ಗ್ರಾಮಗಳಿಗೆ ಕೂಡ ಈ ಕುಡಿಯುವ ನೀರು ಖಂಡಿತವಾಗಿ ಸಹಕಾರಿಯಾಗ್ತದೆ. ನಿಮ್ಮ ಆರೋಗ್ಯಕ್ಕೆ ಅದು ಉಪಯೋಗವಾಗ್ತದೆ. ಮಾತ್ರವಲ್ಲ, ಅನೇಕ ರೋಗಗಳು ಅಂದರೆ ನೀರಿನಿಂದ ಉಂಟಾಗುವಂಥ ಹರಡುವಂಥ ಅನೇಕ ವ್ಯಾಧಿಗಳು, ಕಾಯಿಲೆಗಳೇನು ಬರ್ತವೆ ಅದನ್ನು ಕೂಡ ತಡೆಗಟ್ಟುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ಬಯಸ್ತೇವೆ. ನಾವು ಮತ್ತೆ ಗ್ರೀನ್ ವೇಲ್ತ್ ಅವರು ಒಟ್ಟಿಗೆ ಸೇರಿ ಇದನ್ನು ಇವತ್ತು ಮಾಡಿಕೊಟ್ಟಿದ್ದೇವೆ. ಇವತ್ತು ಇನ್ನು ಜವಾಬ್ದಾರಿ ನಿಮ್ಮದು. ನಾವು ನೀರು ಹಿಡ್ಕೊಂಡು ಹೋಗೋದಕ್ಕೆ ಬರೋದಿಲ್ಲ. ಇಲ್ಲಿಗೆ ಗ್ರೀನ್ ವೇಲ್ತ್ ಅವರು ನೀರು ಹಿಡಿದಕ್ಕೆ ಬರೋದಿಲ್ಲ. ನೀರು ನಿಮ್ಮದು, ಘಟಕ ನಿಮ್ಮದು, ಮತ್ತೆ ಇಡೀ ಜನರು ಕೂಡ ನಿಮ್ಮವರೇ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಿ ಮುನಿಯಪ್ಪ, ಮಾಜಿ KMF ನಿರ್ದೇಶಕ ಶ್ರೀನಿವಾಸರಾಮಯ್ಯ, ಗ್ರೀನ್ವೇ ಹೆಲ್ತ್ನ ರಾಜೇಶ್ ಹೆಗಡೆ, ಜಿತು ಜಾನ್, ರೀಚಿಂಗ್ ಹ್ಯಾಂಡ್ ಸಂಸ್ಥೆ ಜನರಲ್ ಮ್ಯಾನೇಜರ್ ಅಬ್ರಹಾಂ, ಮ್ಯಾನೇಜರ್ ಇಲಿಯಾಸ್, ಗ್ರಾಮ ಪಂಚಾಯಿತಿ PDO ಶ್ರೀನಿವಾಸ್, ನಿರಂಜನ್ ಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗ್ಯಾಸ್ ಮುರಳಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೇತ್ರಾವತಿ ದೇವರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜ್, ಮುಖ್ಯೋಪಾಧ್ಯಾಯ ವೆಂಕಟರಮಣಪ್ಪ, ಮಾಜಿ ಸದಸ್ಯ ಬಸವರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಮುನಿಯಪ್ಪ, ರಾಜ್ಕುಮಾರ್, ವಿಶ್ವನಾಥ್, ಮಾಜಿ ಅಧ್ಯಕ್ಷ ಹೇಮಾವತಿ ರಾಮರೆಡ್ಡಿ, ದಾಮೋದರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್, ದೊಡ್ಡದಸರಳ್ಳಿ ದೇವರಾಜ್, ವೇಣುಗೋಪಾಲ್, ಕುರುಬರಪೇಟೆ ವೆಂಕಟೇಶ್, ಬೂದಾಳ ವರದರಾಜ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಗೊರಮಣಗ ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ನೋಡ್ರಿ ಹಂಗೆ ಇದನ್ನ ಏನು ಗ್ರೀನ್ವೇ ಹೆಲ್ತ್ ಕಂಪ್ನಿಯವರು, ಸಾಫ್ಟ್ವೇರ್ ಕಂಪ್ನಿಯವರು ಚೆನ್ನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಾನು ಈ ಗ್ರಾಮಸ್ಥರ ಪರವಾಗಿ ಅವ್ರ ಕಂಪ್ನಿಯವರಿಗೆ ಧನ್ಯವಾದಗಳನ್ನು ಅರ್ಪಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಸರ್ಕಾರನೇ ಅಲ್ಲದೆ NGO ಕಂಪ್ನಿಗಳು ಕೂಡ ಸುಮಾರಷ್ಟು ಗ್ರಾಮಗಳಲ್ಲಿ ನಾನು ನೋಡಿದ ಪ್ರತಿ ವರ್ಷ ಈ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ಇನ್ನೂ ಒಂದಷ್ಟು ವರ್ಷ ಬೇಕಾಗುತ್ತೆ. ಯಾಕಂದರೆ ನಮ್ಮ ತಾಲೂಕು ನೋಡಿದ್ರೆ ಇನ್ನೊಂದಷ್ಟು ಹಳ್ಳಿಗಳು ಏನು ಘಟಕ ಆಗದೇ ಇರತಕ್ಕಂಥ ಹಳ್ಳಿಗಳಿದ್ದಾವೆ. ಜೊತೆಗೆ ಏನಂದರೆ ನಾನು ಒಂದು ಮನವಿ ಮಾಡೋದು, ಗ್ರಾಮಸ್ಥರು ಅಥವಾ ಗ್ರಾಮ ಪಂಚಾಯತಿಯವರಿಗೆ ಮಾಡಿದ್ಮೇಲೆ ಅದು ಸರಿಯಾಗಿ ನಿರ್ವಹಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ನಾವು ನೋಡಿದ್ದೀವಿ ಸರ್ಕಾರದಿಂದ ಆಗಿರ್ತಕ್ಕಂಥ ಘಟಕಗಳು ಇವತ್ತು ಶಿಥಿಲವಾಗಿ ಅದು ಏನೂ ಆಗದಲ್ಲೇ ಹಂಗೆ ಇರುವಂಥ ಇದನ್ನು ನೋಡಿದ್ದೀವಿ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡ್ರೆ ಅದು ಚೆನ್ನಾಗಿರ್ತದೆ. ಆ ಫಿಲ್ಟ್ರ್ಗಳವೆಲ್ಲ ಬದಲಾಯಿಸ್ಕೊಳ್ಳೋಂಥದ್ದು ಅದನ್ನು ಗ್ರಾಮ ಪಂಚಾಯತಿಯವರು ಸರಿಯಾದ ರೀತಿಯಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಅದನ್ನು ನಿರ್ವಹಣೆ ಮಾಡೋಂಥ ಕೆಲಸ ಮಾಡಲಿ, ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಸ್ವಲ್ಪ ನೀರು ಬಿಟ್ಬಿಡಿ ಡ್ರಮ್ಮಲ್ಲೇ. ನಿಮ್ಮ ಮನೆಯವ್ರದ್ದು ಇದು ಆಸ್ತಿ. ಅಫ್ಕೋರ್ಸ್ ಇದು ಗ್ರಾಮ ಪಂಚಾಯತಿ ಅಧೀನದಲ್ಲಿ ಇರುತ್ತದೆ. ಆದರೆ ನಿಮ್ಮ ಕಷ್ಟ ನಿಮ್ಗೆ ಗೊತ್ತು. ಇಲ್ಲಿಂದ 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 3 ಕಿಲೋಮೀಟ್ರ್ ನೀರು ಹೊತ್ಕೊಂಬರೋದು, ಕುಡಿಯೋ ನೀರು ನಿಮ್ಮ ಬಾಗಿಲಲ್ಲೇ ಇರುವ ಇದನ್ನು ನೀವು ಗ್ರಾಮ ಪಂಚಾಯತಿ ಏನಾದರೂ ಇದನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಅವ್ರಿಗೆ ಒತ್ತಾಯ ಮಾಡಿ ಅದು ಯಾರು ಪ್ರಮುಖರು ಇರ್ತಾರೋ ಅವ್ರನ್ನ ಕರೆಸಿ ಅದಕ್ಕೆ ಏನು ಮೇಂಟೆನೆನ್ಸ್ ಬೇಕೋ, ರಿಪೇರಿ ಬೇಕೋ ಅದನ್ನು ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ ನೋಡಿ, ಸುಮ್ಮನೆ ಯಾವುದೂ ಪುಕ್ಸಟೆ ಇದು ಬರ್ತಾ ಇಲ್ಲ ಅಲ್ವಾ, ಉಚಿತವಾಗಿ ಯಾವುದೂ ಬರ್ತಾ ಇಲ್ಲ.
ಕಾಯಿನ್ ಹಾಕಬೇಕು. ನೀವೆಲ್ಲರಿಗೂ ಇದಕ್ಕೆ ಕಾಸು ಹಾಕ್ತಾ ಇದ್ದೀರಾ, ನೀವೆಲ್ಲರೂ ಇದನ್ನು ದುಡ್ಡು ಕೊಡ್ತಾ ಇದ್ದೀರಾ, ನಿಮ್ಮ ದುಡ್ಡು ಅದರಲ್ಲೇ ಮೇಂಟೈನ್ ಆಗಬೇಕು. ನಾನು ನಿಮ್ಮಲ್ಲಿ ಮಾಡುವ ವಿನಂತಿ ಏನಂದರೆ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಬಳಸ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ಇದನ್ನು ಕಂಟಿನ್ಯೂಸ್ ಆಗಿ ಉಪಯೋಗಿಸ್ಕೊಳ್ಳಿ. ಸರ್, ಈಗ ಡಿಜಿಟಲ್ ಕಾರ್ಡು ಅದನ್ನು ಇದು ಮಾಡಿದ್ರೆ ಡಿಜಿಟಲ್ ಕಾರ್ಡ್ ಇರೋರ್ಗೆ ಮಾತ್ರ ನೀರು ಬರುತ್ತೆ, ಉಳಿದವ್ರಿಗೆ ಕಾಯಿನ್ ಇದೆ. ಕಾಯಿನ್ ಡಿಜಿಟಲ್ ಕಾರ್ಡ್ ಹೊಸ ತಂತ್ರಜ್ಞಾನದ ಪ್ರಕಾರ ಕಾಯಿನು ಡಿಜಿಟಲ್ ಕಾರ್ಡ್ ಎರಡನ್ನು ಕೊಟ್ಟಿದ್ದಾರೆ. ನಮ್ಮ ರೀಚಿಂಗ್ ಹ್ಯಾಂಡ್ ಜೊತೆ ಪಾರ್ಟ್ನರ್ ಆದಂಥ ಈ ಆರೋ ಏನು ಕಂಪ್ನಿ ಇದೆ ಅವರು ಎರಡನ್ನೂ ಉಪಯೋಗಿಸ್ಬೋದು. ಕಾಯಿನ್ ಇದ್ರೆ ಕಾಯಿನಿಂದ ನೀರು ಬರುತ್ತೆ, ಕಾರ್ಡ್ ಯಾರ್ಯಾರ ಕೈಲಿ ಇರುತ್ತೋ ಕಾರ್ಡಿಂದ ಕೂಡ ನೀರು ಬರುತ್ತೆ. ಇದರ ವಿಶೇಷತೆ ಕರೆಂಟ್ ಇಲ್ದಿದ್ರು UPS ಮೂಲಕ ನೀರು ಬರುತ್ತೆ. UPS ಹಾಕಿದ್ದೀವಿ, ಇದಕ್ಕೆ ಬ್ಯಾಕಪ್ ಆಗಿ UPS ಹಾಕಿದ್ದೀವಿ. ಮೇನ್ ಪವರ್ ಬಂದ್ಬಿಟ್ಟು ವಿದ್ಯುತ್ತು, ಅದರ ಬ್ಯಾಕಪ್ ಆಗಿ UPS ಹಾಕಿದ್ದೀವಿ. ಅದ್ರ ಮುಖಾಂತರನೂ ನೀರು ತಗೋಬೋದು. ಯಾರೂ ಕರೆಂಟ್ ಇಲ್ಲ ಅಥವಾ ಕರೆಂಟ್ ಕೈ ಕೊಟ್ಟಿದೆ ವೆಯ್ಟ್ ಮಾಡಬೇಕು ಅನ್ನೋದಿಲ್ಲ. ಫಾರ್ ಸಮ್ ಅವರ್ಸ್ ಇದು ಬ್ಯಾಕಪ್ ಕೊಡುತ್ತೆ, ಆವಾಗ ಕೂಡ ನೀರು ತಗೋಬೋದು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚನ್ನಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಘಟಕವನ್ನು ಉಚಿತವಾಗಿ ಕೊಡುಗೆಯಾಗಿ ನೀಡಿದಂತಹ ಗ್ರೀನ್ ಹೆಲ್ತ್ CSR ಪಾರ್ಟ್ನರ್ಸ್ಗೆ ನಮ್ಮ ಚನ್ನಳ್ಳಿ ಗ್ರಾಮದ ಪರವಾಗಿ ಮತ್ತು ವೈವಣಚನ್ನಳ್ಳಿ ಪಂಚಾಯತ್ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳೋದ್ರ ಮೂಲಕವಾಗಿ ನಾವು ಸುಮಾರು 1.5 ಕಿಲೋಮೀಟರ್ ದೂರ ಹೋಗಿ ನಾವು ಕುಡಿಯೋ ನೀರನ್ನ ಎತ್ಕೊಂಡ್ಬರ್ಬೇಕಾಗಿದೆ. ತುಂಬ ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ವಿ. ಇಂಥ ಒಂದು ಅಹವಾಲನ್ನು ಸ್ವೀಕರಿಸಿ ಅವರು ನಮ್ಮ ಗ್ರಾಮಕ್ಕೆ ಒಂದು ಉಚಿತ ನೀರನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಅವರ ಒಂದು ಸ್ವಂತ ಬಂಡವಾಳದಿಂದ ನಮ್ಮ ಊರಿಗೆ ನೀರಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.